ಮಾವಿನ ಹಣ್ಣಲ್ಲಿ ಸ್ವೀಟ್ ಮಾಡೋಣ ಅಂದ್ಕೊಂಡೆ, ಆದರೆ ಅದು ಸಕ್ಸಸ್ ಆಯಿತಾ? ವೆಲ್ಕಮ್ ಟು 15 ಡೇಸ್ ಸೆಲ್ಫ್ ಕುಕಿಂಗ್ ಚಾಲೆಂಜ್ ಡೇ 5. ಇವತ್ತು ಮ್ಯಾಂಗೋ ಕೇಸರಿ ಬಾತ್ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಅಂತಲೇ ಫಸ್ಟು 3 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕಾದಮೇಲೆ ಸ್ವಲ್ಪ ಎತ್ತಿಟ್ಕೊಂಡು 2 ಕಪ್ ಸಣ್ಣ ಸೈಜ್ ರವೆನ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಂಡೆ. ಅದಾದಮೇಲೆ ಒಂದು ತಪ್ಪಲೆಗೆ 5 ಕಪ್ ನೀರು ಹಾಕ್ಕೊಂಡು 2 ಕಪ್ ಸಕ್ಕರೆ ಹಾಕ್ಕೊಂಡು ಫ್ಲೇವರ್ಗೆ ಅಂತ 2 ಲವಂಗ ಹಾಕ್ಕೊಂಡು ನೀರು ಕುದಿಯೋಕ್ಕೆ ಬಿಡಬೇಕು. ಆ ಗ್ಯಾಪಲ್ಲೇ ಮಾವಿನ ಹಣ್ಣನ್ನ ಎಸ್ಥೆಟಿಕಾಗಿ ಕಟ್ ಮಾಡೋಣ ಅಂತ ಎಷ್ಟೇ ಟ್ರೈ ಮಾಡಿದ್ರು ಅದು ಬರಲೇ ಇಲ್ಲ. ಅಷ್ಟರಲ್ಲಿ ನೀರೆಲ್ಲ ಬಿಸಿಯಾಗಿತ್ತು. ಆವಾಗಲೇ ಎತ್ತಿಟ್ಕೊಂಡಿರೋ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡು ಹುರಿದಿರೋ ರವೆಗೆ ಬಿಸಿ ನೀರು ಹಾಕಿ ತಪ್ಪು ಮಾಡಿದೆ. ಇದು ನಾನು ಮಾಡಿರೋ ಫಸ್ಟ್ ಮಿಸ್ಟೇಕ್. ಯಾಕಂದರೆ ರವೆ ಫುಲ್ ಗಂಟಾಗೋಯ್ತು. ಇನ್ಫ್ಯಾಕ್ಟ್ ಆ ಗಂಟೆಲ್ಲ ಹೊಡೆಯೋದಕ್ಕೆ ನಮ್ಮ ಅಮ್ಮನೇ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ಟೇಸ್ಟ್ ಮಾಡಿ ಸ್ವೀಟ್ನೆಸ್ ಸ್ವಲ್ಪ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು 2 ಸ್ಪೂನ್ ಸಕ್ಕರೆ. ಇದು ನಾನು ಮಾಡಿರೋ ಸೆಕೆಂಡ್ ಮಿಸ್ಟೇಕ್. ಆಮೇಲೆ ರುಬ್ಬಿರೋ ಮ್ಯಾಂಗೋ ಪೇಸ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹುರಿದಿರೋ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹಾಕ್ಕೊಂಡು ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮ್ಯಾಂಗೋ ಕೇಸರಿ ಬಾತ್ ರೆಡಿ ಆಯಿತು. ನೀವೀ ಕೂಡ ಬರ್ತ್ ಮಂತ್ ಮಿನಿ ವ್ಲಾಗ್ ಮಾಡ್ತಿದ್ದಾಳೆ. ಸೊ ವೆನ್ ವ್ಲಾಗರ್ ಮೀನ್ಸ್ ಅನದರ್ ವ್ಲಾಗರ್. ಕೇಸರಿ ಬಾತ್ ಅಲ್ಲ, ಇದು ಸಜ್ಜಿಗೆ. ಇದು ಅದೇ ಸತ್ಯನಾರಾಯಣ ಪೂಜೆಗೆ ಮಾಡ್ತಾರಲ್ಲ ಪ್ರಸಾದ, ಹಂಗ್ ಬಂದೈತೆ. ಬಟ್ ಮಾವಿನ ಹಣ್ಣು ಫ್ಲೇವರ್ ಗೊತ್ತಾಗ್ತೈತೆ. ಹೌದಾ? ಸೊ ಔಟ್ಕಮ್ ಆ್ಯಕ್ಚುಲಿ ಚೆನ್ನಾಗೇ ಬಂದಿತ್ತು. ಅದು ಟೆಕ್ಸ್ಚರ್ ಕೂಡ ಅಷ್ಟೇ ತುಂಬ ಚೆನ್ನಾಗೇ ಬಂದಿತ್ತು. ಬಟ್ ರವೆ ಗಂಟಾಗದೇ ಇರೋ ಥರ ನೀರು ಹಾಕ್ಕೊಂಡಿದ್ದಿದ್ರೆ, ಎಕ್ಸ್ಟ್ರಾ ಸಕ್ಕರೆ ಹಾಕದೇ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಸೊ 7 ಔಟ್ ಆಫ್ 10 ಅಂತ ಸೆಲ್ಫ್ ರೇಟಿಂಗ್ ಮಾಡ್ಕೊತೀನಿ. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ.